ಇತ್ತು ಬಂದ ನಮ್ಮ ತೊರೆ ಏನೋ ಪ್ರೈವಸಿ ಬೇಕು ಅಂದ್ಬಿಟ್ಟು ಹಿಂದೆ ಕೂತವನೆ ಒಬ್ಬನೇ ಜೊತೆ ಬಂದಿರೋ ಇಬ್ರು ದೊಡ್ಡ ಮನುಷ್ಯರುಗಳು ಹೋಯ್ತವ್ರೆ ನಾನು ಬಿಟ್ಬಿಟ್ಟು. ಗಾಡಿ ಮುಂಚೆ ನಾನು ಓಡಿಸಿದ್ದೆ ಇತ್ತು ಅಂತ ಅವತ್ತು ನೋಡಿದಾಗ ಒಳಗಡೆ ಎಷ್ಟು ಜನ ಇದ್ರು ಗೈಸ್. ವಾಟ್ ಈಸ್ ಅಪ್ ಗೈಸ್, ಎಲ್ಲ ಹಿಂಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಂಟರ್ಟೈನ್ಮೆಂಟ್ ಎಕ್ಸ್ಪ್ರೆಸ್. ಗೈಸ್ ಇವತ್ತು ನಮ್ಮ ಕಾಲೇಜ್ ಫ್ರೆಂಡ್ಸ್ ಅಂದರೆ ಪ್ರತಿಮ್ನ ಮತ್ತು ರಂಜನ್ ಎಲ್ಲರೂ ಹೋಯ್ತು ಬರೋಣ ಅಂತ ಹೇಳ್ತಿದ್ರು ಅವ್ರುಗಳು. ಸರಿ ಆಯಿತು ಅಂದ್ಬಿಟ್ಟು ನಾನಂದೆ ಇವಾಗ ವಾಪಸ್ ಹೋಗೋಣ, ಅಲ್ಲಿ ವೆದರ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸರಿ ಆಯಿತು ಅಂತ ಅವರಿಬ್ರು ಇವಾಗ ಇಲ್ಲಿ ಸಬರಿಗೆ ಬರ್ತಾ ಇದ್ದಾರೆ ಗೈಸ್. ಈಗ ಟೈಮ್ ಬಂದು 6:15. ನಾನು ಹೇಳಿದ್ದು 6 ಗಂಟೆಗೆ ಬನ್ನಿ ಅಂತ, ನಾನು 6:15 ಬಂದು ನಿಂತಿದ್ದೀನಿ ಇಲ್ಲಿ. ಬರಲಿ ಗೈಸ್ ಅವ್ರುಗಳು, ಆಮೇಲೆ ಹೋಯ್ತು ಬರೋಣ ಅಲ್ಲಿಗೆ, ನಿಮಗೆಲ್ಲ ತೋರಿಸ್ತೀನಿ. ಬನ್ನಿ ಗೈಸ್ ಏನಾಗುತ್ತೆ ನೋಡೋಣ ಮುಂದಕ್ಕೆ. ಗೈಸ್ ಆ್ಯಕ್ಚುಲಿ ನಾನೇ ಲೇಟಾಗಿ ಬಂದೆ ಅಂತ ಅಂದ್ಕೊಂಡೆ, ಬಟ್ ಅಲ್ಲಿ ನೋಡಿದ್ರೆ ಪ್ರತಿಮ್ನೆ ಇವಾಗ ಬರ್ತಾವನೆ. ನಾವು ರಂಜನ ತುರೆ ಅಂತೀವಿ ಗೈಸ್, ಆಯ್ತಾ? ಆ ವೈದ ನೋಡಿದ್ರೆ ಮಗ ನೀ ಎಲ್ಲಿದ್ಯಾ, ಇವಾಗ ನಮ್ಮ ಮನೆಯಿಂದ ಹೊಡ್ತಾ ಇದ್ದೀನಿ ಅಂತಾನೆ. ಸುಮ್ಮನೆ ನಾನೇ ಆತಗೆ ಬೇಗ ಲೇಟ್ ಆಯಿತು ಅಂತ ಅಂದ್ಕೊಂಡೆ, ನಾನೇ ಬೇಗ ಬಂದಿದ್ದೀನಿ ಗೈಸ್. ಹಂಗೆ ನಾನೇ ಫಸ್ಟ್ ಬಂದಿರೋದು. ಈಗ ಪ್ರತಿಮ್ನ ಬರ್ತಾ ಇದ್ದಾನಂತಿಲ್ಲ, ಸರ್ಕಲ್ ಹತ್ರ ಇದ್ದಾನಂತೆ. ಅವ್ನು ಬರಲಿ, ಅವ್ನ ನಿಮಗೆ ತೋರಿಸ್ತೀನಿ ಯಾರು ಅಂತ. ಬನ್ನಿ ಗೈಸ್ ಅದು ಮೊನ್ನೆ ಬಂದಿದ್ನಲ್ಲ, ಅದೇ ಫ್ರೆಂಡ್ ಮದುವೆ ಇತ್ತು ಅಂತ. ಅವತ್ತು ನೋಡಿದಾಗ ಒಳಗಡೆ ಎಷ್ಟು ಜನ ಇದ್ರು ಗೈಸ್. ಇವತ್ತು ಇದ್ದಾರೆ, ಇಲ್ಲ ಅಂತಿಲ್ಲ, ಆದರೆ ಕಮ್ಮಿ ಇದ್ದಾರೆ ಇವತ್ತು ಬೆಳಗ್ಗೆ ಅಲ್ಲ, ಅದಕ್ಕೆ ಅಷ್ಟು ಜನ ಯಾರು ಇಲ್ಲ, ಕ್ರೌಡ್ ಇಲ್ಲ ಇವತ್ತು. ಸೊ ಅಲ್ಲಿ ನೋಡಿ ಗೈಸ್ ನಮ್ಮ ಪ್ರತಿಮ್ನ ಬರ್ತಾವನೆ. ಎಷ್ಟು ಡೂಯಿಟ್ ಅಂತ ಟೀ ಎಲ್ಲ ಹಾಕೊಂಡು ಅಣ್ಣ ಫುಲ್ ಜಿಮ್ಗಿ ಮೇಲೆ ಹಾಕೊಂಡು ಏನಿದ್ಯಾ ಆರಾಮ ಕಣಪ್ಪ. ಗೈಸ್ ನಮ್ಮ ತೊರೆನೂ ಬಂದ, ಕಾಲಿಗೆ ಬರ್ತೀನಿ ಅಂದ ಅಣ್ಣ, ಇವಾಗ ಬರ್ತಾವನೆ. ಗೈಸ್ ಇವಾಗ ಪಟ್ಟು ಮತ್ತೆ ತುರೆ ಬಂದವ್ರೆ. ಈಗ ಹೋಯ್ತು ಬರೋಣ ಬನ್ನಿ ಗೈಸ್. ಯಾವ ಬಸ್ ಸಿಗುತ್ತೆ ಏನಾಗುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಮುಂದೆ. ಬನ್ನಿ. ಗಾಡಿ ಮುಂಚೆ ನಾನು ಓಡಿಸಿದ್ದೆ ಆಯ್ತಾ. ಆಮೇಲೆ ಇಲ್ಲಿಂದ ಉಳ್ಳಿಪೇಟೆಗೆ ಮಧ್ಯೆ ಸ್ಟಾಪ್ ಕೊಡ್ತಿರ್ಲಿಲ್ಲ, ಅದಕ್ಕೆ ಕೆಲ್ಸ ತೆಗೆದ್ಬಿಟ್ಟು ಗೊತ್ತಿಲ್ಲ ಹೆಂಗೆ ಅಂದ್ರೆ ಗೈಸ್ ಲಾಲ್ಬಾಗ್ಗೆ ನಂದು ಅಂತಾನೆ ಅಣ್ಣ. ಈ ವೈದ ಅದನ್ನ ನಮ್ಕ ಕೂತ್ಬಿಟ್ಟವನೆ, ನಾನು ಇಲ್ಲಿ ಇದೀನಿ ಅಂತ ಕಲ್ತಿದ್ದೆ. ಈಗ ಬಸ್ ಹೊಡ್ತು, ಬನ್ನಿ ಗೈಸ್ ಇವಾಗ ಹೋಯ್ತು ಬರೋಣ. ಸೊ ಗೈಸ್ ಇವಾಗ ಇದಕ್ಕೆ ಗುಂಡ್ಲುಪೇಟೆಗೆ ಬಂದಿದ್ದೀವಿ. ಈಗ ತಿಂಡಿ ತಿನ್ನಕ್ಕೆ ಹೋಯ್ತು ಬರ್ತಾ ಇದೀವಿ. ಇಲ್ಲ ನಮ್ಮಿಬ್ರು ಜೊತೆ ನನ್ನ ಜೊತೆ ಬಂದಿರೋ ಇಬ್ರು ದೊಡ್ಡ ಮನುಷ್ಯರುಗಳು ಹೋಯ್ತವ್ರೆ ನಾನು ಬಿಟ್ಬಿಟ್ಟು. ಬನ್ನಿ ಇವಾಗ ಹೋಯ್ತು ಬರೋಣ. ಸೊ ಗೈಸ್ ಹೋಟ್ಲಿಗೆ ಬಂದಿದ್ದೀವಿ. ಇಲ್ಲಿ ಯಾವ್ದು ಸಂತೋಷ್ ಹೋಟ್ಲ್ ಅಂತ, ಅದು ಯಾವುದೋ ಗೊತ್ತಿಲ್ಲ, ಬಂದಿದ್ದೀವಿ ಗೈಸ್. ಸೊ ಗೈಸ್ ನಾನೊಂದು ಇಡ್ಲಿ ವಡೆ ತೊಗೊಂಡಿದ್ದೀನಿ. ಅವರಿಬ್ರು ಅದು ಏನಾರ ಹೇಳೋರೆ ಮಸಾಲೆ ದೋಸೆ, ಮಸಾಲೆ ಸೆಟ್ ಮಸಾಲೆ ಈಗ ಹೇಳೋನೆ, ಮಸಾಲೆ ದೋಸೆ ಹೇಳೋನೆ. ನೋಡೋದ ಬನ್ನಿ ಗೈಸ್ ಮುಂದೆ ಏನಾಗುತ್ತೆ ಅಂತ. ಈಗ ಇದನ್ನ ತಿನ್ಕೊಂಡು ಬೆಟ್ಟಕ್ಕೆ ಬಸ್ಸಲ್ಲಿ ನೋಡ್ಬೇಕಿಲ್ಲಿ ಗೈಸ್. ಇವಾಗ ತಿಂಡಿ ತಿನ್ಕೊಂಡು ಬಸ್ ಹತ್ತಿದ್ವಿ. ತುಂಬ ಸಮಯ ಪಾದಕ್ಕೆ ವಿಡಿಯೋ ನೋಡಿ ನಿಧಾನಲ್ಲ ಗೈಸ್. ಇವನು ಲಾಗಿಂಗು ಏನು ಐಡಿಯಾನಿಲ್ಲ, 0%. ಸುಮ್ಮನೆ ಮಾತಾಡ್ತಾನೆ ಗೈಸ್. ಈಗ ಬನ್ನಿ ಹೋಯ್ತು ಬರೋಣ, ಅಲ್ಲಿ ತೋರಿಸ್ತೀನಿ ಏನಾಗುತ್ತೆ. ನಮ್ಮ ತೊರೆ ಏನೋ ಪ್ರೈವಸಿ ಬೇಕು ಅಂದ್ಬಿಟ್ಟು ಹಿಂದೆ ಕೂತವನೆ ಒಬ್ಬನೇ, ನಾನು ಬಟ್ಟು ಮುಂದೆ ಬಂದು ಕೂತಿದ್ದೀವಿ ನೆಮ್ಮದಿಯಾಗಿ. ಈಗ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಮಗ? ಇಲ್ಲಿಂದ 20 ಕಿಲೋಮೀಟ್ರ್ ಆಗುತ್ತೆ. 20 ಕಿಲೋಮೀಟರ್ ಅಂದರೆ ಒಂದು ಅರ್ಧ ಗಂಟೆ ಆಗುತ್ತೆ ಗೈಸ್. ನಾವಲ್ಲಿ ವೆದರ್ ಎಂಜಾಯ್ ಮಾಡೋಕೆ ಹೋಯ್ತು ಬರ್ತಿರೋದು ಗೈಸ್. ಅದೇ ನಾನು ಮೊನ್ನೆ ವ್ಲಾಗಲ್ಲಿ ನೋಡೋದಿಲ್ಲ, ರೀಸೆಂಟ್ ವ್ಲಾಗಲ್ಲಿ ಆ ಥರ ವೆದರ್ ಸಿಗಲಿ ಅಂತ ನನ್ನ ನಮ್ಗಳು ಹೋಪ್ ಮಾಡ್ತಿರೋದು. ಆ ಥರ ಸಿಗುತ್ತೆ ನಾವು ಗ್ಯಾರಂಟಿ ಮೇಲಿದೆ. ನೋಡೋದ ಬನ್ನಿ ಗೈಸ್ ಏನಾಗುತ್ತೆ ಅಂತ. ಕೂತಿದ್ದೀವಿ ನೋಡಿ, ಇರ್ತಾರೆ. ನಮಗೆ ಮಿರರ್ ಬೇಕು, ಲೈಕ್ ವಿಂಡೋ ಬೇಕು ಅಂದ್ಬಿಟ್ಟು ಈ ಕಡೆ ಬಂದೆ. ಈಗ ಮುಂದೆ ಏನಾಗುತ್ತೆ ನಿಮಗೆ ತೋರಿಸ್ತೀನಿ ಗೈಸ್. ಆ ಬಸ್ಸಲ್ಲಿ ಹತ್ತಿದ್ವಿ, ಅದೇನೋ ಸಡನ್ನಾಗಿ ಸ್ಟಾಪ್ ಆಗಿಬಿಟ್ಟು ಇನ್ನೊಂದು ಬಸ್ಗೆ ಹತ್ತಿ ಅಂತ ಅಂದರು. ನಿಂತ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಬನ್ನಿ, ವೆದರು ಸ್ವಲ್ಪ ಚೇಂಜ್ ಆಯಿತು, ಸ್ವಲ್ಪ ಬಿಸಿಲು ಬಂತು. ಬನ್ನಿ ನೋಡೋದಾಗ ಗೈಸ್ ಏನಾಗುತ್ತೆ ಅಂತ. ಈ ಥರ ಪಾಡಾಗಿ ನಿಂತ್ಕೊಂಡ್ಬಿಟ್ಟಿದ್ದೀವಿ. ನೋಡೋದು ಇಲ್ಲಿಂದ ಇನ್ನೊಬ್ಬ ಅಂತ ಗೊತ್ತಿಲ್ಲ, ನಾನು ಹಿಂಗೆ ನಿಂತ್ಕೊಂಡಿದ್ದೀನಿ. ನೋಡೋದ ಬನ್ನಿ ಗೈಸ್ ಏನಾಗುತ್ತೆ ಅಂತ. ನೋಡಿ ಬಸ್ ಹೊಂಟಿದೆ, ಇದೀವಿ ಇಲ್ಲಿ ನಾನು ಇವನು ಫುಲ್ ಶೇಕ್. ಅಯ್ಯಪ್ಪ ಹುಷಾರು ನೋಡಿ ಗೈಸ್ ಹೆಂಗೈತೆ ಅಂತ. ಯಪ್ಪ. ಸೊ ಗೈಸ್ ನೋಡಿ ಹೆಂಗೈತೆ ಅಂತ ರೀಚ್ ಆಗಿದೀವಿ ಮೇಲ್ಗಡೆ. ನಾ ಬಂದ ಲಾಸ್ಟ್ ಟೈಮ್ ಇಷ್ಟೊಂದೆಲ್ಲ ಫಾಗಿಲಿಲ್ಲ, ಇವಾಗ ನಾನೇ ತರಿಸಿದ್ದೀನಿ. ಹೈಪರ್ ಆಗೈತೆ ಮಾತ್ರ, ರೋಡೇ ಕಾಣಿಸ್ತಿಲ್ಲ ನಡಿಯಲ್ಲಿ. ಫಾಗು ಏನು ಫುಲ್ ಫಾಗ್ ಅಂದ್ರೆ ಫಾಗು, ಫುಲ್ ನೆಮ್ಮದಿ.
ಅಲ್ಲಿ ನೋಡಿ ಗೈಸ್, ಅಲ್ಲಿ ಕಾಣಿಸುತ್ತೆ, ಅಲ್ಲಿ ಮೋಡ ಮೂವ್ ಆಗ್ತಿರೋದು ನೋಡಿ. ಕಾಣಿಸ್ತೈತೆ ಗುರು, ನಮಗ್ ಕಾಣಿಸ್ತೈತೆ, ಆದ್ರೆ ಇಲ್ಲಿ ಫೋನಲ್ಲಿ ಕಾಣಿಸ್ತಿಲ್ಲ, ಅದಷ್ಟಕ್ಕಷ್ಟೇ ಅದು. ಸೊ ಗೈಸ್ ನೋಡಿ ಇಲ್ಲಿ ವೆದರ್ ಹೆಂಗೈತೆ ಅಂತ. ಹಾ ಆಯ್ತು, ಫೋಟೋ ಹಿಡಿತೀನಿ, ಒಂದು ನಿಮಿಷ ವಿಡಿಯೋ ಮಾಡ್ಬಿಡ್ತೀನಿ. ಆಗಿದೆ, ನೀವು ಬಂದು ವಿಸಿಟ್ ಮಾಡಿ ಒಂದ್ಸತಿ. ಸಾಕು, ಈ ವೆದರ್ ನಿಂಗೆ ಬೆಂಗಳೂರಲ್ಲೂ ಸಿಗಲ್ಲ. ಒಳ್ಳೆ ವೆದರ್ ಗೈಸ್ ಇದು. ಮುಟ್ಬೇಕು ಅಂತ ಮುಟ್ಬಿಡು, ನಂತರ ಅಜೀಬ್ ಆಯ್ತದೆ. ಮುಟ್ಟು ಟಕ್ಕನಂತ ಸೌಂಡ್ ಬರುತ್ತದು. ಮುಟ್ಟು ಇಲ್ಲಿ ಸತ್ಗಿದ್ದೋದ್ರೆ ಆಮೇಲೆ ನಮ್ಗೆ ಇದು ಏನು ಇದು ಅಲ್ಲಿ ನೋಡ್ರು, ಅಲ್ಲಿ ಅಲ್ಲ ಹಿಂದ್ಗಡೆ ನೋಡಲಿ, ಪಟ್ಟು ಹಿಂದ್ಗಡೆ ನೋಡು, ಪಟ್ಟು ಬೇಗ ಹಿಂದ್ಗಡೆ ನೋಡಲಿ ಗೈಸ್. ಹಿಂಗಿದೆ ಅಂದ್ರೆ ನೋಡಿ ಗೈಸ್, ನಮ್ಗಲ್ದು ಫೋಟೋ ತೆಗಿದ್ರೆ ತೆಗಿಯಲ್ಲ, ಬೇರೆಯವ್ರದ್ದೆಲ್ಲ ನಾವು ತೆಗೊಳ್ಕೊಂಡೆ ಬಾರ, ನಾವ್ ತಗೊಳ್ಳೋದಂದ್ರೆ ಬರಲ್ಲ. ನೋಡಿ ಗಾಯ್ಸ್ ಹಿಂಗೈತೆ ಫುಲ್ಲು. ಕೇಳ್ಬೇಕು, ಬೆಂಗ್ಳೂರ್ಗೆ ಹೋಗ್ಬೇಕು ಅಂತಿದ್ದಾನು. ಹೆಂಗಾಯ್ತು ನೋಡಿ ಗಾಯ್ಸ್, ಬೆಂಗಳೂರು ಹೋಗ್ಬೋದು, ಹೋಗಕ್ಕಿಂತ ಬನ್ನಿ ಇಲ್ಲಿಗೆ ವಿಸಿಟ್ ಹಾಕಿ ಉಮಾಮತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಫುಲ್ ಆಗಿದೆ ಗಾಯ್ಸ್. ನೋಡಿ ಗೈಸ್, ಆ ರೋಡೇ ಕಾಣಿಸ್ತಿಲ್ಲ. ನಾವು ಬಂದಿದ್ವಿ ಇವಾಗ, ನಾನು ಅವತ್ತು ಬಂದಿದ್ಕಿನ್ನ ಫಾಗ್ ಐತೆ ಗೈಸ್ ಇಲ್ಲಿ, ಸಿಕ್ಕಾಬಿಟ್ಟೆ ಸೂಪರ್ ಆಗೈತೆ. ಫೋಟೋ ನಡೀತೈತೆ, ಹಿಂಗ್ ನಿಂತ್ಕೋಬೇಕಂತೆ. ಇವನ್ ಬೇರೆ ಏನೇನ ಬೈತಾವ ನೀನು. ಸೊ ನೋಡಿ ಗೈಸ್, ಯಾರು ಕಾಣ್ತಲ್ಲ, ನಂದೇ ಪೋಸ್ ಕಂಪಿಡಿದಾರಣ್ಣ. ಓ ಇದಾದ್ರೆ ಎಕ್ಸ್ಟ್ರಾ ಪೋಸ್ ಇವಣ್ಣದ್ದು. ನೋಡಿ ಗೈಸ್, ಫುಲ್ ಗಾಳಿಗೆ ಮೋಡ ಆದ್ರೆ ಮೋಡ ಹಿಂಗೆ ಹೋಯ್ತೈತೆ. ಅಣ್ಣ ಬೆಂಗ್ಳೂರ್ಗೆ ಹೋಗ್ಬೇಕು ಅಂತ ಇಬ್ರು ಅಂತಿದ್ರು, ಇಲ್ಲಿ ಹೋಗ್ಬಿಟ್ಟು ಜಾಗನ ಸಿಕ್ಕಾಬಿಟ್ಟು ಇಬ್ರುವೆ. ಕ್ರೇಜಿ ಆಗೈತೆ, ಜೊತೆಗೆ ಒಳ್ಳೆ ಮಳೆನೂ ಬರ್ತೈತೆ ಗೈಸ್. ಫೋಟೋಸ್ ಎಲ್ಲ ತಗೊಂಡಿದೀವಿ, ಅದು ಹಾಕ್ತಿರೋದು 2-3 ನೋಡಿ. ಶಾರ್ಟ್ಸ್ ಎಂಜಾಯ್ ಮಾಡಿ ಗೈಸ್. ನಿಶಬ್ದ ರಾತ್ರಿ ಮಾತಾಡಿತು, ನಿನ್ನ ನೆನಪು ನನ್ನ ಸೇರಿತು. ಮುಗಿಲಿನ ಹಿಂದೆ ಚಂದ್ರ ನಿಂತ, ನನ್ನ ಹೃದಯ ನಿನ್ನ ಕಾಯುತ್ತಿತ್ತು. ಹೇಳದ ಮಾತು ಕಣ್ಣಲ್ಲಿ ಬರೆದಿದೆ, ಮರೆಯದ ನೆನಪು ಉಸಿರಲ್ಲಿ ಉಳಿದಿದೆ. ಗೈಸ್ ಇದು ಏನ್ ಮಾತ್ರ ಸಿಕ್ಕಾಬಟ್ಟೆ ಕೋಲ್ಡ್. ಸೂರ್ಯ ಫುಲ್ ಹೋಯ್ತವನೆ, ಕೈತಿಲ್ಲ ಕೋಲ್ಡ್ಗೆ ಅಂತ. ನಂಗೆ ಪ್ರತಿ ಅಭ್ಯಾಸ ಇಟ್ಟಿದ್ದು, ಅದೇನು ಬನ್ನಿ ಹೋಯ್ತು ಬರೋಣ. ಗೈಸ್ ನಾವು ಲಾಸ್ಟ್ ಟೈಮ್ ಬಂದಿದ್ಕಿನ್ನ ಈ ಸಲ ಏನು ಕಾಣಿಸ್ತಾನೆ ಇಲ್ಲ, ಅಲ್ಲಿ ಸಿಕ್ಕಾಬಟ್ಟೆ ಐತೆ ಮಾತ್ರ. ಶಾರ್ಟ್ಸ್ ಎಂಜಾಯ್ ಮಾಡಿ ಹಾಕ್ತೀನಿ ಇವಾಗ. ಚಂದ್ರ ನಿಂತ, ನನ್ನ ಹೃದಯ ನಿನ್ನ ಕಾಯುತ್ತಿತ್ತು. ಹೇಳದ ಮಾತು ಕಣ್ಣಲ್ಲಿ ಬರೆದಿದೆ, ಮರೆಯದ ನೆನಪು ಉಸಿರಲ್ಲಿ ಉಳಿದಿದೆ. ನೋಡಿ ಗಾಯ್ಸ್ ಹೆಂಗೈತೆ, 5 ಜನ ಬಿದ್ದೋಯ್ತು. ಏನ್ ಬಿತ್ತೋದು? ವಾಚ್ದು ಬ್ಯಾಕ್ ಸೈಡಾ ಹೋಯ್ತು. ಇದಕ್ಕೆ ಆಟ ಆಡ್ಬಾರ್ದು, ಚಿಕ್ಕ ಮಕ್ಳಿಗೆ ವಾಚ್ ಕೊಡಬಾರ್ದು ಅಂತ ನಿಮ್ಗೆ 12,000 ರೂಪಾಯಿ12,000 ರೂಪಾಯಿ ವಾಚ್ ಇದು ಹೋಯ್ತು. ಒಂದ್ ಮಳೆ ಬಂದ್ ನೀರ್ ಬಿದ್ದು ಹೊಡೋಯ್ತು. ಇವನಿಗೆ ಹ್ಯಾಂಡಲ್ ಮಾಡಕ್ ಬರಲ್ಲ ಗೈಸ್. ಫುಲ್ ಅಂದ್ರೆ ಫುಲ್ ಮಳೆ ಆಗೋಯ್ತು ಗೈಸ್. ಇಲ್ಲಂತೂ ಸಾಕದೈತೆ ಗೈಸ್ ಮಾತ್ರ. ನೋಡಿ ಇವ್ರಿಬ್ರು ಅಲ್ಲೋಯ್ತಾರೆ. ಈಗ ಬನ್ನಿ ಏನಾಯ್ತು ನೋಡೋಣ. ನೋಡಿ ಗೈಸ್, ಹಿಂಗೆ ಮಳೆನೇ ಬಂದ್ಬಿಡ್ತು ಫುಲ್ ಜೋರಾಗಿ. ಅದಕ್ಕೆ ಎಲ್ಲ ಜನ ಒಳಗಡೆ ನಿಂತಿದ್ವಿ. ಫುಲ್ ಮಳೆ ಗೈಸ್. ಅಪ್ಪ ನೋಡಿ ಗೈಸ್, ವೆದರು ಗೈಸ್. ದರ್ಶನ ಚೆನ್ನಾಗಾಯ್ತು. ಆದ್ಮೇಲೆ ಇಲ್ಲಿ ಬಂದು ನಿಂತ್ಕೊಂಡಿವಿ. ಭಯಂಕರ ಮಳೆ ಬರ್ತಾ ಇದೆ ಇಲ್ಲಿ. ಏನು ಕಣ್ಣಿಗೆ ಕಾಣಿಸ್ತಿಲ್ಲ, ಆ ಮಳೆ ಬರ್ತಾ ಇದೆ ಇಲ್ಲಿ. ನಾವ್ ಮೊದ್ಲೇ ಫುಲ್ ನೆಂದ್ಬಿಟ್ಟಿದೀವಿ. ಬೈಸಪ್ ಅಣ್ಣ ತೋರಿಸ್ತಾನೆ, ಇವನ್ ಬೈಸಪ್ ಇವ್ ತೋರಿಸ್ತಾನೆ. ಬೈಸಪ್ಪಲ್ಲ ಕಣ, ಫೋರಾಮ್ ನೋಡು. ಆರಾಮ ನೋಡಿ ಗೈಸ್, ಏನಾದ್ರು ಇದೇ ಕಾಣಿಸ್ತಿಲ್ಲ, ಆ ರೀತಿ ಮಳೆ ಬರ್ತೈತಲ್ಲ ಇಲ್ಲಿ. ನಾವು ಬೆಂಗಳೂರಿಗೆ ಬರ್ತೀವಿ, ಬಟ್ಟೆ ಎಲ್ಲ ಈ ರೀತಿ ಮಧ್ಯೆ ಆಗೈತೆ. ಮೈಸೂರು ತನಕ ಬೆಂಗಳೂರಿಗೆ ಬರ್ತೀವಿ, ಅದ್ ಏನ್ ಕಥೆ ಆಗೈತೆ ಅಂತ ಮುಂದೆ ಬ್ಲಾಗ್ ಅಲ್ಲಿ ಗೊತ್ತಾಗುತ್ತೆ. ಸೊ ಬನ್ನಿ ಗೈಸ್, ಏನಾಗುತ್ತೆ ನೋಡೋಣ. ಊಟಿ ನೋಡಿ ಗಾಯ್ಸ್, ಇಲ್ಲಿ ಏನು ಕಾಣಿಸ್ತಾನೆ ಇಲ್ಲ. ಇವ್ ನೋಡಿದ್ರೆ ವಿಡಿಯೋ ಮಾಡಿ ಬ್ರೋ ಅಂತವನೆ. ಆಯ್ತು ಬ್ರೋ, ಬನ್ನಿ ಆಯ್ತು. ನಿಮ್ಗೂ ನೋಡಿ ಗಾಯ್ಸ್, ಫುಲ್ ಮಳೆಯಲ್ಲಿ ನೆಂದ್ಬಿಟ್ಟಿದ್ವಿ. ಇದೆಲ್ಲ ಫೋಟೋ ವಿಡಿಯೋ ಬೇಕು ಇವ್ರುಗಳಿಗೆ. ಚೂರ್ ನೆಂದ್ಬಿಡಿದೀವಿ, ಫುಲ್ ನೆಂದ್ರೆ ಏನಾಗಲ್ಲ. ಅದಕ್ಕೆ ನೋಡಿ ಗಾಯ್ಸ್, ಇಂತ ಮಳೆಲಿ ನಾನು ಈ ರೇಂಜ್ಗೆಲ್ಲ ನೆಂದಿದೀವಿ. ಬಟ್ಟೆ ಬಾಡ್ ಆಗ್ಬಿಟ್ಟೈತೆ, ಬ್ರೌನ್ ಕಲರ್ ಬಟ್ಟೆ, ಬ್ಲಾಕ್ ಕಲರ್ ಬಟ್ಟೆ ಆಗ್ಬಿಟ್ಟೈತೆ.
ಇಲ್ಲೆಲ್ಲ ಎಂಜಾಯ್ ಮಾಡ್ತಾರೆ ಅನ್ಬಿಟ್ಟು ನಾವೇ ಇವನು ಎಂಜಾಯ್ ಮಾಡ್ತಾನೆ ಬೆಟೋ ಗೈಸ್. ಅವಾಗ ಏನಂತಾರೆ ಬೆಂಗಳೂರೇ ಬೆಸ್ಟ್ ಅಂತಿದೆ ಇವಾಗ ನೋಡಿ ಗಾಯ್ಸ್ ಫುಲ್ ಬೆಂಗಳೂರಿಗಿಂತ ಇದೆ ಜಾಲಿ ಆಗಿದೆ. ಬಟ್ ಮಾತು ಕೇಳ್ದೇನೆ ಇಲ್ಲಿಗೆ ಬಂದಿದ್ದು ತುಂಬಾ ಒಳ್ಳೇದಾಯ್ತು. ನಾವು ತುಂಬಾ ಒಳ್ಳೇದಾಯ್ತು ಬಂದಿದ್ಕೆ. ಫುಲ್ ಒಳ್ಳೆ ಫಾಗ್ ನೋಡ್ದು, ಬಾಳೆಲ್ಲಿ ಫುಲ್ ಎಂಜಾಯ್ ಮಾಡ್ದು. ನೀವು ಬನ್ನಿ ಗಾಯ್ಸ್, ಎಂಜಾಯ್ ಮಾಡಿ. ಮತ್ತೆ ಬಿಸಿಲು ಬರ್ತಾ ಇದೆ ಫುಲ್ ಅಪ್ಪ ನಿಮಿಷಕ್ಕೂ ವೆದರ್ ಚೇಂಜ್ ಇಷ್ಟೊತ್ತು ಬಿಸಿಲಿತ್ತು, ಇವಾಗ ಮೋಡ ಮತ್ತೆ ಮಳೆ ಬರೋ ತರ ಹೋಗಿತ್ತು ನೋಡಿ ಗೈಸ್. ಅಪ್ಪ ಆಯ್ತಿಲ್ಲ, ಇವನ್ ಬೇರೆ ಟೀ ಶರ್ಟ್ ಹಾಕೋ ಬಂದವ್ ಅದು ಹಿಂಗೆ ಚಳಿ ತಡ್ಕೊಡೋದ್ರೆ ನಮ್ಗೆ ಅಂತ ಅರ್ಥ ಆಯ್ತಿಲ್ಲ. ನೋಡಿ ಗಾಯ್ಸ್ ಇಷ್ಟು ಚಳಿ ಇತ್ತು, ಎಷ್ಟು ಐಟಲ್ಲ ಟೀ ಶರ್ಟ್ 2 ನಿಮಿಷದಿಂದ ಏನೆಲ್ಲ ಮರುಭೂಮಿ ಅಷ್ಟು ಬಿಸಿಲಿತ್ತು. ಇವಾಗ ಅಂಟಾರ್ಟಿಕಾ ಅಷ್ಟು ಕೋಲ್ಡ್ ಆಗಿದೆ ನೋಡಿ ಗಾಯ್ಸ್. ಫುಲ್ ಐಸ್ಲ್ಯಾಂಡ್ ತರ ಇದೆ, ಫುಲ್ ಐಸ್ಲ್ಯಾಂಡ್. ಶಿಮ್ಲಾ ಏನು ಅದಕ್ಕಿಂತ ಇದೆ ಗಾಯ್ಸ್. ಅಲ್ಲ, ಇನ್ನೊಂದು ಐಡಿಯಾ ಹೇಳಿ ಆಮೇಲೆ. ಶಿಮ್ಲಾ ಅಂತಲ್ಲ ಗೈಸ್, ನಮ್ದು ಸೌತ್ ಸೈಡ್ ಅವ್ರಿಗೆ ಗೋಲ್ಡು ಯಾರು ಏನೋ ಆಗಿದೆ ಕಿರ್ಸಾಡ್ತಾರ ನೋಡ್ಕೊಬರೋಣ ಗೈಸ್. ತರ ಬಿಟಾಕಿ ಗೈಸ್. ಇದೊಂಥರ ನೆಮ್ಮದಿ ಆಗೈತೆ ಜಾಗ. ಪೀಸ್ ಅಂದ್ರೆ ಪೀಸ್ ಐತಲ್ವೇ ನಮ್ ಜಾಗ. ಪೀಸು ಫುಲ್ ನೆಮ್ಮದಿ. ಫ್ರೆಂಡ್ಸ್ ಬಂದ್ಬಿಟ್ರೆ ನೆಮ್ಮದಿ ಗೈಸ್. ಇಲ್ಲಿಗೆ ನಾವು ಕೆಳಗಡೆ ಬರ್ತಾವಿ. ನಾನು ಮುಂದೆ ಬ್ಲಾಗ್ ಮಾಡೋಣ ಅನ್ಕೊಂಡೆ, ನೀವು ಫೋಟೋಸ್ಗೋಸ್ಕರ ವಿಡಿಯೋಗೋಸ್ಕರ ನಂದು ಫೋನ್ ಚಾರ್ಜ್ ಖಾಲಿ ಆಗುತ್ತೆ. ಇವಾಗ ಪವರ್ ಬ್ಯಾಂಕ್ ತರ ಬುದ್ಧಿ ಇರಲಿಲ್ಲ ಇದಕ್ಕೆ. ಬರ್ತಾ ಇತ್ತು ಗೈಸ್. ನಾನು ಸಾಕಾಗತ್ತೆ ಅನ್ಕೊಂಡೆ, ಸಾಲಿಲ್ಲ ಹೊಡ್ಕೊತು. ಈಗ ಏನ್ ಮಾಡಕ್ಕಾಗಲ್ಲ ಗೈಸ್. ಇವಾಗ ಬನ್ನಿ ಹೋಗಿದ್ ಬರೋಣ. ಈಗ ಮನೆಗೆ ಹೋಯ್ತು ಬರ್ತೀವಿ ಗೈಸ್. ಅದನ್ನ ವಿಡಿಯೋ ಮಾಡಕ್ಕಾಗಲ್ಲ. ಮನೆಗೆ ಬಂದ್ಮೇಲೆ ನಿಮ್ಗೆ ಸಂಜೆ ಏನು ಅಂತ ನಿಮ್ಗೆ ತೋರಿಸ್ತೀನಿ. ಏನಾದ್ರು ಪ್ಲಾನ್ ಐತೆ ನಿಮ್ಗೆ ತೋರಿಸ್ತೀನಿ ಗೈಸ್. ಬನ್ನಿ ಗೈಸ್ ಬಾಯ್ ಬಾಯ್. See you guys. Evening. The boys now never gonna fail. ರೋಡ್ ಮೇಲೆ ಗ್ರೋ ಆಯ್ತು ನಮ್ಮ ಸ್ಟೋರಿ, 0 ಇಂದ ಸ್ಟಾರ್ಟ್ ಈಗ ಫುಲ್ ಗ್ಲೋರಿ. ಹೇಟರ್ ಮಾತು ಬ್ರೀಸ್ ಹಾಗೆ ಹೋಗುತ್ತೆ, ನಮ್ಮ ಡ್ರೀಮ್ ಮಾತ್ರ ಫೈರ್ ಆಗಿ ಹೊತ್ತುತ್ತೆ. ಮನಿ ಇಲ್ಲದ ದಿನವೂ ಸ್ಮೈಲ್ ಇತ್ತು, ಏನು ಒಳಗಿದ್ದರೂ ಆಟಿಟ್ಯೂಡ್ ಚಿಟ್ಟಿತ್ತು. ಈಗ ಸ್ಪಾಟ್ ಲೈಟ್ ನಮ್ಮ ಮೇಲೆ ಬಿದ್ದಿದೆ, ನಮ್ಮ ಟೈಮ್ ನೋಡಿ ಗಾಯ್ಸ್, ಇಲ್ಲಿ ಹೆಂಗ್ ಕವರ್ ಆಗೋಯ್ತು ಅಂತ. ಊಟಿ ಅಂತೀವಲ್ಲ ನಾವೆಲ್ಲ, ಇಲ್ಲಿ ನೋಡಿ ಇಲ್ಲಿ ಹೆಂಗೈತೆ ಅಂತ ವೆದರು. ನೋಡಿ ಗಾಯ್ಸ್, ಯಪ್ಪ ತೊರೆ ಫುಲ್ ಚಳಿ ಗುರು, ಹಾ ಫುಲ್ ಚಳಿ ಗಾಯ್ಸ್. ವೆದರ್ ಎಂಜಾಯ್ಮೆಂಟ್. ಅಲ್ಲಿ ಬಸ್ಸು ಕಣ್ಗೆ ಕಾಣಿಸ್ತಿಲ್ಲ ಗೈಸ್. ಅಲ್ಲಿ ಬಸ್ಸು ಒಂದ್ 20 ಮೀಟರ್ ದೂರದಲ್ಲಿ ಇದೆ ಅಷ್ಟೇ, ಆದ್ರೂ ಕಾಣಿಸ್ತಿಲ್ಲ ನೋಡಿ. ಅಲ್ಲಿ ಲೈಟ್ ಕಾಣಿಸುತ್ತೆ. ಬಂತು ನೋಡಿ ಇವಾಗ. ನೋಡಿ ನಮ್ಮ ನೋಡಿ ಅಲ್ಲಿ ಬರ್ತೈತೆ, ಕಣ್ಗೆ ಕಾಣಿಸ್ತಿಲ್ಲ ಗಾಯ್ಸ್. ಯಪ್ಪ. ಸೊ ಗೈಸ್, ಮನೆಗೆ ರೀಚ್ ಆದ್ವಿ. ಅವರು ಅವ್ರ ಪಡೆಗೆ ಹೋಯ್ತು ಬಂದರು, ನನ್ನ ಪಡೆಗೆ ನಾ ಬಂದೆ. ಇವಾಗ ನಾ ಮನೆಗೆ ಬಂದ ತಕ್ಷಣ ನನ್ನ ಫೋನ್ ಚಾರ್ಜ್ ಹಾಕ್ತೆ. ನನಗೆ ನನ್ನ ಫೋನ್ ಚಾರ್ಜ್ ಇರಲಿಲ್ವಲ್ಲ, ಅದಕ್ಕೆ ಇವಾಗ ಆಮೇಲೆ ಫೋನಲ್ಲಿ ಚಾರ್ಜ್ ಹಾಕಿದ ತಕ್ಷಣ ಲಿತೇಶ್ ಬ್ರೋ ಅವ್ರು ಫೋನ್ ಮಾಡಿಬಿಟ್ಟು ಬ್ರೋ ಈ ಥರ ಯಾವ್ದಾರು ಫಿಲಮ್ಗೆ ಹೋಗೋಣ ಬಾ ಬ್ರೋ ಅಂತ ಅಂದ. ಈಗ ಅದಕ್ಕೆ ಅವನು ಬರ್ತಾ ಇದ್ದಾನೆ ಗೈಸ್ ಇವಾಗ. ಬಟ್ ಗೈಸ್, ಒಂದು ಮೇನ್ ಥಿಂಗ್ ಏನು ಅಂದರೆ, ಅವ್ನು ಹೇಳೋದು ಲೈಕ್ ಅವನ ಮುಖ ಕಾಣಿಸ್ಬಾರ್ದಂತೆ ಬ್ಲಾಗಲ್ಲಿ. ಸೊ ಬನ್ನಿ ಗೈಸ್, ಪರವಾಗಿಲ್ಲ ಅಂದರೂ ಬ್ಲಾಗ್ ಮಾಡೋಣ, ಅವ್ನ ಮುಖ ತೋರಿಸ್ತೇನೆ ಬ್ಲಾಗ್ ಮಾಡೋಣ. ಟ್ರೈ ಮಾಡ್ತೀನಿ ಆದಷ್ಟು ಅವ್ನ ಮುಖ ತೋರಿಸ್ತಾ ಇರೋದಕ್ಕೆ. ಈಗ ಹೇಳಿದ್ದೀನಿ ಬರ್ತಾಯಿದ್ದೀನಿ ಅಂತ ಅಂದ, ಅವ್ನು ಬರಲಿ ಹೋಯ್ತು ಬರೋಣ ಇವಾಗ. ಗೈಸ್ ಇತ್ತು ಬಂದ, ಇವಾಗ ಇಲ್ಲೇ ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದೀವಿ ಗಾಡಿಗೆ ಬೇಕು, ಇವಾಗ ಹೋಯ್ತು ಬರೋದು. ಈಗ ಬನ್ನಿ ಗೈಸ್ ಹೋಯ್ತು ಬರೋಣ. ಗೈಸ್ ಈಗ ಗರಡ ಮಾಲಕ್ಕೆ ಬಂದಿದ್ದೀವಿ. ಗಾಡಿಯಲ್ಲಿ ಲಿತ್ತು ಹೋಯ್ತವನಲ್ಲಿ. ಅವ್ನ ಮುಖ ತೋರಿಸ್ಬಾರ್ದು ಅಂತ ಇದ್ದಾರೆ, ಬಟ್ ಅವನ್ನ ತೋರಿಸ್ಬಾರ್ದು ಅಂತ ಏನು ಹೇಳಿಲ್ವಲ್ಲ. ಈಗ 6:50 ಶೋ ಐತೆ. ಕನ್ನಡ ಮೂವಿ ಯಾವುದು ಅಂತ ಗೊತ್ತಿಲ್ಲ. ಬನ್ನಿ ಗೈಸ್, ಅದ್ರದ್ದು ಮೂವಿಗೆ ಹೋಯ್ತು ಬರ್ತೀವಿ. ಅದು ಬಂದಮೇಲೆ ರಿವ್ಯೂ ಹೇಳ್ತೀನಿ ನಿಮ್ಗೆ ಯಾವ ಥರ ಇದೆ ಅಂತ. ಗೈಸ್ ಇಲ್ಲಿ ಪಾಪ್ಕಾರ್ನ್ ಎಲ್ಲ ತೊಗೊತಾ ಇದ್ದೀವಿ, ಬೆವರೇಜಸ್ಸು. ಏನು ತೊಗೊಳೋದು ಅಂತ ನೋಡ್ತಾ ಇದ್ದೀವಿ ಗೈಸ್. 6:55 ಹಾಗೆ ಹೋಯ್ತು, ಶೋ ಸ್ಟಾರ್ಟ್ ಆಗೋಗಿದೆ ಅನಿಸುತ್ತೆ. ಬನ್ನಿ ನೋಡೋಣ. SMS ದೊನ್ನೆ ಬಿರಿಯಾನಿ ಪೊಸಿಷನ್ ನಾವು ತಗೊಂಡ್ರೆ ರಾಸಿ ಬೈಕ್. ಗೈಸ್ ಈ ಫಿಲಮ್ ಮಾತ್ರ ಫುಲ್ ಜೋಕ್ಸ್ ಅಂದರೆ ಜೋಕ್ಸು. ಯಾವ 2 ಅವರ್ ಆಯಿತು ಗೊತ್ತೇ ಆಗಿಲ್ಲ ಗೈಸ್. ಫುಲ್ ಜೋಕ್ಸ್ ಐತೆ ಫಿಲಮ್ ಇದು ಮಾತ್ರ, ಸೂಪರ್ ಆಗೈತೆ. ನನ್ನ ಮಗ ತೋರಿಸ್ಬಿಡಿ ಅಂತಾನೆ, ಏನು ಮಾಡೋದ ಗೈಸ್ ಇವನ್ನ. ಹಾಂ ಗೈಸ್, ಫಿಲಮ್ ಮಾತ್ರ ಮಸ್ತಾಗಿತ್ತು. ಏನೋ ಇತ್ತು ಬ್ರೋ ಹೇಳಿದ್ದಕ್ಕೆ ಬಂದೆ ಅಲ್ಲಿಗೆ. ಅಲ್ಟಿಮೇಟು ಗೈಸ್, ಬ್ಲಾಕ್ ಬಸ್ಟರ್ ಮೂವಿ ಗೈಸ್ ಇದು. ಬಟ್ ನೋಡಿ ಚೆನ್ನಾಗೈತೆ ಗೈಸ್. ಇಲ್ಲಿ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಈ ಬ್ಲಾಗ್ ತುಂಬ ಇಷ್ಟ ಆಗಿದೆ ಅಂತ. ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಗೈಸ್. ಥ್ಯಾಂಕ್ ಯು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.